ಅಲ್ಲಿ ಮೇನ್ ಬರುತ್ತೆ ಸರ್ ಇದಕ್ಕಿಂತ. ಮತ್ತು ಇದೊಂದು ತೋರಿಸಿ ಸರ್, ಇದೊಂದು ಮಾಡ್ತೀರಲ್ಲ. ಮೇಲ್ ಬೇಕು ಅಂದರೆ ಮೇಲ್ ಮಾಡ್ಬೋದು, ನಮ್ಗೆ ಯಾವ ವ್ಯೂ ಬೇಕು ಆ ವ್ಯೂ ಇಟ್ಬೋದು. ಸುಮ್ಮನೆ ಅದೇ ಹೇಳಿ ಸರ್, ಇಲ್ಲ ಹೇಳ ನೀವೇ ಹೇಳಿ, ಯೂನಿಫಾರ್ಮ್ ಹಾಕ್ಕೊಂಡು ತೆಗಿಯೋಣ. ಇನ್ನೊಂದು ಸರಿ ಕ್ಯೂಗೆ ಇಟ್ಕೊಳ್ರಿ. ಇನ್ನೊಂದು ನಂಬರ್ ಬೇರೆ ಯಾವ್ದು ಸರ್? ಒಂದು ಯಾವುದಾದ್ರು ವೀಡಿಯೋ ನೋಡ್ತೀವಿ ಅಲ್ಲ, ಅಲ್ಲಿ ನಾನು ಸಾರ್ವಜನಿಕರಿಗೆ. ಇದು ತುಮಕೂರು ಜಿಲ್ಲಾ ಪೊಲೀಸ್ ಪ್ರಕಟಣೆ. ಸಾರ್ವಜನಿಕರಲ್ಲಿ ವಿನಂತಿ: ಯಾರೂ ರಸ್ತೆಯಲ್ಲಿ ಅನಾವಶ್ಯಕವಾಗಿ ಓಡಾಡಬಾರದು. ಏನಾದರೂ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮಾಸ್ಕ್ ಧರಿಸಿ ಓಡಾಡತಕ್ಕದ್ದು. ಇಲ್ಲವಾದಲ್ಲಿ ತಮ್ಮ ವಾಹನಗಳನ್ನು ಸೀಜ್ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು. ಇದು ತುಮಕೂರು ಜಿಲ್ಲಾ ಪೊಲೀಸ್ ಪ್ರಕಟಣೆ. ಮಾನಿಟರ್ ಮಾಡ್ಲಿಕ್ಕೆ ಅಷ್ಟೇ. ಈಗ ಯಾರೋ ಒಬ್ರು ಇದು ನಮ್ಗೆ ಮಾತು. ಹಾಂ, ಓಕೆ ಬಾಸ್. ಇದರಲ್ಲಿ ನಾವೇನು ಮಾಡಿದ್ವಿ, ಡಿಫ್ರೆಂಟ್ ಕಲರಲ್ಲಿ ಮಾಡಿದ್ವಿ. ಬ್ರೌನ್ ಅಂತಂದರೆ ಅವರು ಕಂಟೈನ್ ಏನು ಲಾಕ್ಡೌನ್ ಇದು ಮುಗಿಸ್ಯಾರೆ ಅಂತ ಅವರು ಮನೆಯದು. ಮತ್ತು ಆರೆಂಜ್ ಅಂತಂದರೆ 15 to 28 ಡೇಸಲ್ಲಿ ಇದ್ದಾರೆ ಅಂತ. ಸೊ 1 to 15 ಡೇಸ್ ಇರೋರು ಯಾರೂ ಇಲ್ಲ ತುಮಕೂರಲ್ಲಿ. ಸೊ ಇಲ್ಲಿ ನಮ್ಗೆ ಇವಾಗ ಇರೋದು ಎರಡೇ ಥರ. ಒಂದು ಆರೆಂಜ್ ಅಂತಂದರೆ ಇವರು ಮುಗಿಸಿದ್ದಾರೆ, ಅಂದರೆ 15 ನೋಡಿ ಕ್ವಾರಂಟೈನ್ 15-28 ಡೇಸಲ್ಲಿ ಇದ್ದಾರೆ ಅವರು. ಅದೇ ನೀವು ಇದಕ್ಕೆ ಹೋದರೆ ಇವ್ರದ್ದು ಕ್ವಾರಂಟೈನ್ ಪೀರಿಯಡ್ ಮುಗಿದಿದೆ. ಆರೆಂಜ್ ಹೋದರೆ ಇವ್ರದ್ದು ಕ್ವಾರಂಟೈನ್ ಪೀರಿಯಡ್ ಮುಗಿದಿರುತ್ತೆ. ಇರೋರು ಯಾವ ಸಿಂಟಮು ಸರ್? ಅಂದರೆ ಇರೋರು ಅಂದರೆ ಕ್ವಾರಂಟೈನಲ್ಲಿ ಇರೋರು ಈಗ ಯಾರಿಗೊಬ್ರು ಪಾಸಿಟಿವ್ ಏನಾದ್ರು ಆಯ್ತು ಅಂತಂದರೆ ಇಲ್ಲಿ ಕಂಟೈನ್ಮೆಂಟ್ ಝೋನ್ ಮಾಡಬೇಕಲ್ಲ. ಕಂಟೈನ್ಮೆಂಟ್ ಝೋನ್ ಮಾಡಲಿಕ್ಕೆ ಅಂತ ನಾವು ಇಲ್ಲಿ ಒಂದು ರೆಡ್ ಮಾರ್ಕ್ ಸರ್ಕಲ್ ಮಾಡಿದ್ವಿ ನೋಡಿ. ಸೊ ಇದು ಯಾವುದೋ ಫಾರ್ ಎಕ್ಸಾಂಪಲ್ ಎಲ್ಲೋ ಪಾಸಿಟಿವ್ ಇದಾಯಿತು ಅಂತಂದರೆ ಇಲ್ಲಿಂದ ಒಂದು 3 ಕಿಲೋಮೀಟರ್ ರೇಡಿಯಸ್ ಫುಲ್ಲು ನಾವು ಕಂಟೈನ್ಮೆಂಟ್ ಝೋನ್ ಮಾಡ್ತೀವಿ. ಉದಾಹರಣೆ ಇದೆಯಲ್ಲ ಪಾಸಿಟಿವ್ ಬಂದಿದೆ ಇಲ್ಲಿ. ಸೊ ಅದಕ್ಕೆ ಒಂದು ಕಂಟೈನ್ಮೆಂಟ್ ಝೋನ್ ಬ್ರೌನ್ ಸರ್ಕಲ್ ಒಂದು ಮಾಡಿದ್ದೀವಿ. ಸೊ ಇದು ನಮ್ಗೆ ಈಸಿ ಆಗ್ತದೆ. ಇವಾಗ ಇಲ್ಲಿ ಈ ಸರ್ಕಲಲ್ಲಿ ಏನೇನು ರೋಡ್ಸ್ ಬರುತ್ತೆ, ಏನು ಬಡಾವಣೆ ಬರುತ್ತೆ, ಏನೇನು ವಾರ್ಡ್ಸ್ ಬರುತ್ತೆ, ಪ್ರತಿಯೊಂದನ್ನು ನಾವು ತೊಗೋಬೋದು.